ಉದ್ದೇಶ ಇಷ್ಟೇ, ನಮ್ಮ ಧರ್ಮದ ರಕ್ಷಣೆ ಆಗಬೇಕು, ರಾಷ್ಟ್ರದ ರಕ್ಷಣೆ ಆಗಬೇಕು. ಇದು ರವೀಂದ್ರ ಸಿದ್ಧರಿಸ್ತು ಇಷ್ಟಕಾಂತ ಸಿದ್ಧರಿಸ್ತು ಮನಸ್ಸನ್ನು ಶ್ರೀ ಕ್ಷೇತ್ರ ಶಂಕರಪುರ ದ್ವಾರಕಮಾಯಿ ಮಠ ಏಕಜಾತಿ ಧರ್ಮಪೀಠ ಶಂಕರಪುರದಲ್ಲಿ ಈಗಾಗಲೇ 108 ದಿನ 108 ಕ್ಷೇತ್ರ ಪ್ರದಕ್ಷಿಣೆಯ ಮಹಾ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತಿಗೆ 76ನೇ ಕ್ಷೇತ್ರ ಆಗುತ್ತೆ. ಉದ್ದೇಶ ಇಷ್ಟೇ, ನಮ್ಮ ಧರ್ಮದ ರಕ್ಷಣೆ ಆಗಬೇಕು, ರಾಷ್ಟ್ರದ ರಕ್ಷಣೆ ಆಗಬೇಕು. ಅದರೊಟ್ಟಿಗೆ ಈ ದೇಶವನ್ನು ಕಾಯುವಂಥ ಯೋಧರಿಗೆ ಹಾಗೆಯೇ ಅವರ ಕುಟುಂಬದವರಿಗೂ ರಕ್ಷಣೆ ಬೇಕು ಎಂಬ ಮಹಾ ಉದ್ದೇಶದೊಟ್ಟಿಗೆ ಹಾಗೆಯೇ ಇವತ್ತಿನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಂದೂಗಳ ಮೇಲೆ ಆಗುವಂಥ ದೌರ್ಜನ್ಯ ಆಗಿರ್ಬೋದು, ಲವ್ ಜಿಹಾದ್ನಂಥ ಪಿಡುಗಾಗಿರ್ಬೋದು, ಅಥವಾ ಹಿಂದೂಗಳು ಬೇರೆ ಮತಕ್ಕೆ ಮತಾಂತರವಾಗುವಂಥ ವಿಚಾರಗಳಾಗಿರ್ಬೋದು. ಈ ವಿಚಾರವಾಗಿ ಕ್ಷೇತ್ರದ ಸರ್ವಶಕ್ತಿಗಳಲ್ಲಿ ಪ್ರಾರ್ಥನೆ ಮಾಡುವಂಥ ಮಹಾಸಂಕಲ್ಪ, ಹಿಂದೂಗಳು ಹಿಂದೂಗಳಾಗಿರಬೇಕು, ಯಾವುದೇ ಕಾರಣಕ್ಕೂ ಹಿಂದೂಗಳು ಅನ್ಯ ಮತಕ್ಕೆ ಮತಾಂತರ ಆಗದೆ ನಿರಂತರವಾಗಿ ಹಿಂದೂ ಧರ್ಮದ ರಕ್ಷಣೆ ಆಗಬೇಕು. ಸನಾತನ ಧರ್ಮ ಏನಿದೆ ಇದು ಸೂರ್ಯಚಂದ್ರ ಇರುವ ತನಕ ಶಾಶ್ವತವಾಗಿರಬೇಕು ಎಂಬ ಮಹಾ ಉದ್ದೇಶದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನ 108 ಕ್ಷೇತ್ರ ಕೊಲ್ಲೂರಿನಲ್ಲಿ ಸಮಾಪ್ತಿಯಾಗಲಿಕ್ಕಿದೆ. ಆ ದಿನ ವಿಶೇಷವಾಗಿ ಅಲ್ಲಿ ಚಂಡಿಕಾ ಯಾಗ ಹಾಗೆಯೇ ವಿಶೇಷವಾದಂಥ ರಾಷ್ಟ್ರ ಭಕ್ತರು ರಾಷ್ಟ್ರ ಅಭಿಮಾನಿಗಳ ಜೊತೆಗೂಡಿ ಮಹಾ ಒಂದು ಸಂಕಲ್ಪದೊಟ್ಟಿಗೆ ಪ್ರಾರ್ಥನೆ ಕೂಡ ನಡೀಲಿಕ್ಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊಡುವಂಥ ಸಂದೇಶ ಇಷ್ಟೇ, ಹಿಂದೂಗಳು ಯಾವುದೇ ಅನ್ಯ ಮತಕ್ಕೆ ಮತಾಂತರ ಆಗದೆ ಹಿಂದೂಗಳು ಹಿಂದೂಗಳಾಗಿ ಇದ್ದು ಈ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕೆಂಬ ಮಹಾ ಉದ್ದೇಶವನ್ನು ಇಟ್ಟಂಥ ಈ ಸಂಕಲ್ಪಕ್ಕೆ ತಾವೆಲ್ಲರೂ ಜೊತೆಯಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಜೈ ಶ್ರೀರಾಮ್.